ಸತ್ಯಕ್ಕಾಗಿ ಜೀವನವನ್ನು ಕೊಡು. ಜೀವನಕ್ಕಾಗಿ ಸತ್ಯವನ್ನು ಕೊಡಬೇಡ, ಬಿಟ್ಕೊಡ್ಬೇಡ. ಇದು ಈ ವೇದವಾಕ್ಯ ಬಹಳ ಪರಿಣಾಮ ಆಗುತ್ತೆ. ಜ್ಞಾಪಿಸ್ಕೊತಾ ಇರಬೇಕು ಇದನ್ನೇ. ಸತ್ಯವನ್ನು ಪ್ರೀತಿಸಬೇಕು ಜೀವನಕ್ಕಿಂತ. ನಾನು ಅವತ್ತು ಹೇಳಿದ್ದೀನಿ ಒಂದು ಕಡೆ, ಸತ್ಯವನ್ನು ಪ್ರೀತಿಸು ಜೀವನಕ್ಕಿಂತ, ಜೀವನನ ಪ್ರೀತಿಸು ನಿನ್ನ ಗುರಿಗಿಂತ ಅಂತ. ಸತ್ಯ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಲ್ಪನೆ ಊಹೆಗೆ ಮೀರಿದ ಉಡುಗೊರೆಗಳನ್ನು ಕೊಡುತ್ತೆ ಸತ್ಯ. ರಹಸ್ಯ, ವಿಸ್ಮಯ, ನಿಗೂಢ, ಅದನ್ನು ವರ್ಣನೆ ಮಾಡೋದಕ್ಕೆ ಪದ ಇಲ್ಲ. ಇಂದ್ರಿಯಕ್ಕೆ ಅತೀತ, ಹೇಳಕ್ಕಾಗಲ್ಲ, ಅನುಭವಿಸ್ಬೇಕು. ಎಲ್ಲಿದೆ ಇದು ರಹಸ್ಯ? ಅಂದರೆ ಯಾರು ಮುಚ್ಚಿಟ್ಟಿದ್ದಾರೆ? ಯಾರೂ ಮುಚ್ಚಿಟ್ಟಿಲ್ಲ, ಓಪನ್, ಖುಲ್ಲ. ಆದರೆ ಕಾಣ್ತಾ ಇಲ್ಲ. ಯಾಕೆ? ಮಾಯೆ ಕವಚ್ಕೊಂಡಿ. ಮೋಡ ಇದೆ, ಚಂದ್ರ ಕಾಣ್ತಾ ಇಲ್ಲ. ಮೋಡ ಸರಿದ್ರೆ ಚಂದ್ರ ಕಾಣೋದು. ಆ ಮಾಯೆ ಸರಿಬೇಕು. ಮಾಯೆ ಸರಿಯೋದಕ್ಕೆ ಮಾಯೆನ ಕತ್ತಲು ಅಂತ ಅಂದ್ಕೊಂಡ್ರೆ, ಮೋಡ ಕತ್ತಲು ಅಂದ್ಕೊಂಡ್ರೆ, ಅದನ್ನು ಸೀಳಿ ಹೋಗೋಕ್ಕೆ, ಟು ಪೆನೆಟ್ರೇಟ್ ಇನ್ ಟು ದಿ ಇಲ್ಯೂಷನ್ ವಿ ನೀಡ್ ಇನ್ಸೈಟ್. ಶಾರ್ಪ್ ಆಗಿರೋ, ಸೂಕ್ಷ್ಮವಾಗಿರೋ ಒಂದು ದೃಷ್ಟಿ ಬೇಕು. ಆ ದೃಷ್ಟಿ ಅರಿವು. ಅದನ್ನು ಮೂರನೇ ಕಣ್ಣು ಅಂತಾರೆ. ಅರಿವಿನ ದೃಷ್ಟಿ, ಜ್ಞಾನದ ದೃಷ್ಟಿ, ಪ್ರಜ್ಞಾ ದೃಷ್ಟಿ. ಅದನ್ನು ನೋಡುವಂತಹ, ಅದರೊಳಗೆ ಮಾಯೆಯನ್ನು ಸೀಳಿ ಹೋಗುವಂತಹ ದೃಷ್ಟಿ ಬೇಕು. ಎಷ್ಟು ದೃಷ್ಟಿ ಸೂಕ್ಷ್ಮವಾಗಿದ್ದರೂ ಇನ್ಸೈಟ್, ದ ಮೋರ್ ದಿ ಇನ್ಸೈಟ್ ದ ಮಿಸ್ಟ್ರಿ ಈಸ್ ಮೋರ್ ಅಂತ. ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಇನ್ನೂ ಸೂಕ್ಷ್ಮ, ಅದು ಇನ್ನೂ ಹೋಗಿ ಸೂಕ್ಷ್ಮ, ಇನ್ನೂ ಈ ಅನುಭವ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ. ಇಟ್ ಈಸ್ ಬಾಟಮ್ಲೆಸ್, ಎಂಡ್ಲೆಸ್. ಇದು ಅನ್ಲಿಮಿಟೆಡ್, ಅನ್ಬೌಂಡೆಡ್ ಅನ್ನೋದು ಅನುಭವಕ್ಕೆ ಬರುತ್ತೆ, ಬರೀ ಪದ ಅಲ್ಲ. ಎಕ್ಸ್ಪ್ಲೋರ್ ಮಾಡ್ತಾ 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 ಮಿಸ್ಟ್ರಿಯಾಗಿ ಉಳ್ಕೊಳ್ಳುತ್ತೆ. ನೀನು ಅದರ ಬಗ್ಗೆ ತಿಳ್ಕೊಂಡಿದ್ದ ಜ್ಞಾನ ಎಲ್ಲ ಯಾವುದೂ ಅನುಭವ ಕೊಟ್ಟಿಲ್ಲ. ಅದಕ್ಕೆ ಇನ್ಎಕ್ಸ್ಪ್ಲೈನಬಲ್ ಅಂದರು. ಅದು ವರ್ಣನೆ ಮಾಡೋಕ್ಕಾಗಲ್ಲ. ಆದರೆ ಪುಸ್ತಕದಲ್ಲಿರೋದೆಲ್ಲವೂ ಕೂಡ, ಎಲ್ಲ ಪದಗಳು ಭ್ರಮೆ ಅನ್ನಿಸ್ಬಿಡುತ್ತೆ, ಇಲ್ಯೂಷನ್ ಅನಿಸುತ್ತೆ. ಉದಾಹರಣೆಗೆ ಒಂದು ಪದ, ನೀರು ಅನ್ನೋ ಒಂದು ಪದ. ಆ ನೀರು ಅನ್ನೋ ಪದ ನಿಮಗೆ ಬಾಯಾರಿಕೆಗೆ ಆದಾಗ ನಿಮ್ಮ ಬಾಯಾರಿಕೆನ, ದಾಹನ ತೀರಿಸೋದಿಲ್ಲ. ನೀರು ಕುಡಿಬೇಕು, ದಾಹ ಹೋಗಬೇಕು, ಅನುಭವಕ್ಕೆ ಬರಬೇಕದು. ಊಟ ಅಂದರೆ ಹೊಟ್ಟೆ ತುಂಬಲ್ಲ, ಊಟ ಮಾಡಬೇಕು, ಹೊಟ್ಟೆ ತುಂಬಬೇಕು. ಹಾಗೆ ದೇವರು ಅಂದರೆ ನಿಮ್ಮನ್ನು ನರಿಶ್ ಮಾಡಲ್ಲ. ಆ ದೇವರ ಶಕ್ತಿ ನಿಮಗೆ ಬರಬೇಕು, ಒಲಿಬೇಕು, ಅನುಭವಕ್ಕೆ ಬರಬೇಕು. ಪ್ರತಿಯೊಂದು ಅನುಭವಕ್ಕೆ ಬಂದಾಗ ಮಾತ್ರವೇ ಅದು ಸತ್ಯ ಆಗುತ್ತೆ, ನಮಗೆ ಸತ್ಯ ಆಗುತ್ತೆ. ನಮ್ಮ ಸತ್ಯನ ನಾವೇ ಎಕ್ಸ್ಪ್ಲೋರ್ ಮಾಡಿಕೊಳ್ಬೇಕು, ಅನುಭವಕ್ಕೆ ತಂದ್ಕೊಳ್ಬೇಕು. ಯಾವ ಪುಸ್ತಕದಿಂದಲೂ ಸತ್ಯ ರಿವೀಲ್ ಆಗಲ್ಲ, ಯಾರು ಬಿಚ್ಚಿಡಲ್ಲ. ಪುಸ್ತಕದಲ್ಲಿ ಬಿಚ್ಚಿಡಕ್ಕಾಗಲ್ಲ. ಪುಸ್ತಕ ಜ್ಞಾನ ಅದು ಲಿಮಿಟ್. ಅದು ನಿಮಗೆ ಗೈಡ್ ಮಾಡ್ಬೋದು, ಸ್ಪಿರಿಟ್ ಕೊಡ್ಬೋದು. ಆದರೆ ಎರವಲು ಪಡೆಯೋಕ್ಕಾಗಲ್ಲ, ಸತ್ಯನ ಬಾರೋ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಒಂದೊಂದು ಪದ ಏನಿದೆ ಉಪನಿಷತ್ನಲ್ಲಿ, ವೇದಗಳಲ್ಲಿ, ಆ ಪದ, ಈ ಮಂತ್ರ ತಗೊಳ್ಳಿ, ಒಂದೊಂದು ಮಂತ್ರವೂ ಕೂಡ ಪದ. ಅರ್ಥ ಇಲ್ಲದೆ ಇದ್ರೂ ಪವರ್ ಇದೆ. ಪ್ರತಿಯೊಂದು ವರ್ಡ್ಸ್ ಇದೆಯಲ್ಲ, ಪದದ ಹಿಂದೆ ಬೇಕಾದಷ್ಟು ಶಕ್ತಿ ಇದೆ. ಆ ಕಾಣದೇ ಇರೋ ಶಕ್ತಿ. ನಾವು ಒಂದೊಂದು ಪದದ ಒಳಗೆ ಹೋಗಬೇಕು. ಅಂದರೆ ಬರೀ ಅರ್ಥ ತಿಳ್ಕೊಂಡ್ರೆ ಪದಕ್ಕೆ ಪ್ರಯೋಜನ ಆಗೋದಿಲ್ಲ. ಡಿಕ್ಷನರಿನಲ್ಲಿ, ಶಬ್ದಕೋಶದಲ್ಲಿ ಎಲ್ಲದಕ್ಕೂ ಅರ್ಥ ಇದೆ. ಅರ್ಥ ತಿಳ್ಕೊಂಡು ನನಗೆ ಗೊತ್ತು ಅಂದರೆ ಮತ್ತೆ ಪುಸ್ತಕ ಜ್ಞಾನವೇ ಆಯಿತು. ಯಾವಾಗ ಒಂದು ಪದ ನಮ್ಗೆ ಕೇಳಿಸ್ಕೊಳ್ಳೋ ತಕ್ಷಣ ಯು ಶುಡ್ ಸ್ಟಾರ್ಟ್ ಫೀಲಿಂಗ್ ದಿ ವರ್ಡ್. ಆ ಫೀಲಿಂಗ್ಗೆ ಬೇಕಾಗಿರೋದು ನಿಮ್ಮಲ್ಲಿ ಹೃದಯ. ಆ ಹೃದಯದಿಂದ ಅದು ಆ ಫೀಲ್ ಮಾಡಿದಾಗ ಯು ಗೋ ಡೀಪ್ ಇನ್ ಟು ದಿ ವರ್ಡ್.
ಆ ಪದಗಳ ಒಳಗೆ ಹೋಗ್ತೀರಾ, ಅದು ಮೌನಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಮೌನದಿಂದಲೇ, ಧ್ಯಾನದಿಂದಲೇ ಈ ಎಲ್ಲ ಪದಗಳು ಹೊರಗೆ ಬಂದಿರೋದು, ಶಬ್ದಗಳು ಹೊರಗೆ ಬಂದಿರೋದು, ನಾದ ಹೊರಗೆ ಬಂದಿದ್ದು ಮೌನದಿಂದ, ಧ್ಯಾನದಿಂದ, ಜ್ಞಾನದಿಂದ. ಅದರಿಂದ ನಾವು ಒಂದೊಂದು ಪದ ಉದಾಹರಣೆ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಆತ್ಮನಿರ್ಭರತೆ, ಈ ಪದ ಪದೇ 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 ನನ್ನ ಮನಸ್ಸಲ್ಲಿ ಕೆಲಸ ಮಾಡ್ತಾ ಇದೆ. ಅದು ಒಳಗಡೆ ಹೋಗ್ತಾ ಹೋಗ್ತಾ ಎಷ್ಟು ಸತ್ಯವನ್ನು ರಿವೀಲ್ ಮಾಡ್ತಾ ಇದೆ. ಏನು ಆತ್ಮನಿರ್ಭರತೆ? ನಿನ್ನನ್ನು ನೀನು ರಕ್ಷಿಸ್ಕೋ, ಹೊರಗಡೆ ಬೇಡ, ಹೊರಗಡೆ ನೀನು ಅವಲಂಬಿಸ್ಬೇಡ, ನಿನ್ನನ್ನು ನೀನು ನೋಡ್ಕೋ ಅಂತ ಒಂದು ಅರ್ಥ. ಅದು ಬರೀ ಅಷ್ಟೇ ಅಲ್ಲ, ನಾವು ಒಂದು ಪದನ ನಮ್ದನ್ನಾಗಿ ಮಾಡ್ಕೋಬೇಕಾದ್ರೆ, ನಮ್ಮ ಅನುಭವಕ್ಕೆ ಬರಬೇಕಾದ್ರೆ, ಅದು ಆ ಪದ ಕಾಂಟೆಕ್ಸ್ಟ್, ಯಾವ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡಿದ್ದಾರೆ, ಯಾವ ಸಂದರ್ಭದಲ್ಲಿ ಯಾರು ಯಾವಾಗ, ಅದರ ಇಂಟೆನ್ಷನ್ ಏನು, ಅದರ ಕನ್ಸರ್ನ್ ಏನು, ಅದರ ಹಿಂದೆ ಇರೋ ಭಾವ ಏನು, ಅದರಲ್ಲಿರೋ ಪ್ರೀತಿ ಏನು, ಎಲ್ಲ ಕಾಣಿಸ್ಬಿಡುತ್ತೆ. ಆವಾಗ ಅದು ನಮಗೆ ಜೀರ್ಣ ಆಗುತ್ತೆ, ಅರ್ಥ ಆಗುತ್ತೆ, ನಾವು ಅದನ್ನು ಪಾಲಿಸ್ತೀವಿ. ಹೀಗೆ ಪ್ರತಿಯೊಂದು ವರ್ಡೂ ಕೂಡ ಬಹಳ ಶ್ರೇಷ್ಠವಾದದ್ದು. ಆದರೆ ಯಾವಾಗ ನಾವು ಮೌನಕ್ಕೆ ಹೋಗ್ತೀವಿ, ಆ ಮೌನಕ್ಕೆ, ಪ್ರತಿಯೊಂದು ಪದದ ಹಿಂದೆ ಮೌನ ಇದೆ. ಅದಕ್ಕೆ ಹೇಳ್ತಾರೆ ವಾಟ್ ಈಸ್ ಮೆಡಿಟೇಷನ್ ಅಂದರೆ ಫ್ರಮ್ ವರ್ಬಲ್ ಟು ನಾನ್ ವರ್ಬಲ್ ಅಂತ. ಮೌನಕ್ಕೆ ಕರ್ಕೊಂಡು ಹೋಗುವ ಪದಗಳೆಲ್ಲವೂ ಕೂಡ ನಿಮಗೆ ಸತ್ಯವನ್ನು ತಿಳಿಯುವ ಒಂದು, ಆ ಒಳಗಡೆ ಯರ್ನಿಂಗ್ ಅಂತಾರೆ, ಆ ಒಂದು ದಾಹ, ಹಸಿವು ಇದ್ದರೆ ಉಪನಿಷತ್ ಗುರು ವಾಕ್ಯಗಳೆಲ್ಲ ಅದೊಂದೇ ನಿಮ್ಮನ್ನು ಆ ಮೌನಕ್ಕೆ ಕರ್ಕೊಂಡು ಹೋಗೋದು, ದ ಸೈಲೆನ್ಸ್ ಬಿಯಾಂಡ್ ದಿ ವರ್ಡ್ ಅಂತ. ಅದಕ್ಕೆ ಹೇಳಿದು ಪೂರ್ಣಕ್ಕೆ ಏನೋ ಒಂದು ವಿಶೇಷತೆ ಇದೆ. ಸತ್ಯ ಸಂಪೂರ್ಣ. ಯಾವುದನ್ನು ಹೊರಗಡೆ ಕಾಣಿಸ್ತಾ ಇರೋದನ್ನು ಸಂಪೂರ್ಣವಾಗಿ ಅನುಭವಿಸ್ತೀವೋ ಅದು ನಮಗೆ ಅಪೂರ್ಣತ್ವವನ್ನು ಕೊಡುತ್ತೆ. ಪೂರ್ಣಮುದಚ್ಯತೆ ಅಲ್ವಾ, ಆ ಒಂದು ಶ್ಲೋಕನೇ ಸಾಕು. ಆ ಪೂರ್ಣತ್ವ ಆರ್ಗ್ಯಾನಿಕ್ ಯೂನಿಟಿ ಅಂತ. ಅದು ನಾವು ಅದರಲ್ಲಿ ಸೇರ್ಕೊಂಡ್ಬಿಟ್ಟಾಗ ಇಷ್ಟಿದ್ರೂ ಕೂಡ ಅದರಲ್ಲಿ ನಾವು ಆ ಒಂದು ಸ್ಪೆಷಲ್, ನಮಗೂ ಒಂದು ವೈಶಿಷ್ಟ್ಯತೆ ಬರುತ್ತೆ ಆ ಪೂರ್ಣಕ್ಕೆ ಸೇರಿಕೊಂಡು. ಆ ಪದ ನಮ್ಮನ್ನು ಅಪೂರ್ಣತ್ವಕ್ಕೆ ಕರ್ಕೊಂಡು ಹೋಗುತ್ತೆ. ಉದಾಹರಣೆ ಹೇಳ್ತೀನಿ ಪುನಃ. ಪ್ರೇಮ, ಎಲ್ಲರೂ ಅನುಭವದಲ್ಲಿ ಹೇಳಿದ್ರು ದಯೆಯೇ ಧರ್ಮ ಅಂತ, ನಾನು ಪ್ರೇಮವೇ ಧರ್ಮ ಅಂತ ಹೇಳ್ತೀನಿ. ಯಾಕೆ? ಆ ಪ್ರೇಮವನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಪ್ರೇಮದ ಬಗ್ಗೆ ಥೀಸಿಸ್ ಬರಿಬಹುದು ಬೇಕಾದರೆ, ಅದರ ಅನುಭವಕ್ಕೆ ಬರೋಲ್ಲ. ಆ ಪ್ರೇಮ ಗಿವ್ಸ್ ಯು ದಿ ಇನ್ಸೈಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ಆಳವಾದ ಅನುಭವ ನಿಮಗೆ ಕೊಡುತ್ತೆ. ಆ ಪ್ರೇಮ ನಿಜವಾಗ್ಲೂ ಒಂದು ಪರಾಕಾಷ್ಠೆಯನ್ನು ತಲುಪಿದ್ರೆ ಭಕ್ತಿಯಾಗಿ, ಆ ಭಕ್ತಿ ಎಕ್ಸ್ಪ್ಲೋಡ್ ಆದರೆ ಭಗವಂತನಾಗ್ಬಿಡ್ತಾನೆ. ಆ ಪ್ರೇಮ ನಾನು ಹೇಳ್ತಾ ಇರೋದು ಅದು ನಮ್ಮ ಒಳಗಿಂದ ಬರುತ್ತೆ. ಆದರೆ ಆ ಪ್ರೇಮದ ಹೆಸರಿನಲ್ಲಿ ನಾವು ಮೋಹನ ಪ್ರೇಮದ ಥರ ಅಂದ್ಕೊಂಡಿದ್ರೆ, 4 ಜನಕ್ಕೆ ಪ್ರೀತಿಸಿ ನಾನು ಪ್ರೇಮಿಸ್ತೀನಿ, ನಾನು ಪ್ರೇಮಮಯಿ ಅಂತ ನೀವು ಅಂದ್ಕೊಂಡಿದ್ರೆ, ಆ ಪ್ರೇಮ ಎಮೋಷನಲ್ ಇರ್ಬೋದು. ಆ ಪ್ರೇಮ ಸೆನ್ಸಿಟಿವ್ ಮಾಡ್ಬೋದು ನಿಮ್ಮನ್ನು ಸ್ವಲ್ಪ, ನೀವು ಸೆಂಟಿಮೆಂಟಲ್ ಆಗ್ಬೋದು, ಆಮೇಲೆ ಕೊನೆ ಮೆಂಟಲ್ಲೇ ಆಗಬೇಕಾಗತ್ತೆ. ಆ ಪ್ರೇಮ ಆ ಒಂದು ಪರಾಕಾಷ್ಠೆಯನ್ನು ತಲುಪಿಸೋದಿಲ್ಲ. ಅದಕ್ಕೆ ಹೇಳೋದು, ಕೆಲವರು ಹೇಳ್ತಾರೆ ಫಿಲಾಸಫಿನೇ ನಮ್ಮ ಧರ್ಮ ಅಂತ. ಅದು ಒಂದು ಕ್ಯಾಟಗರಿ ಆಫ್ ಪೀಪಲ್. ಅವರಿಗೆ ಪ್ರೇಮ ಧರ್ಮ ಅಂದರೆ ಅರ್ಥ ಆಗಲ್ಲ, ಫಿಲಾಸಫಿನೇ ಧರ್ಮ ನಮಗೆ ಅಂತ. ಇನ್ನು ಕೆಲವರು ನಾವು ನಂಬಿರುವಂಥ ಮೂಢನಂಬಿಕೆ, ಆ ಸೂಪರ್ಸ್ಟಿಷನ್ನೇ ನಮ್ಮ ಧರ್ಮ ಅಂತ ಅಂದ್ಕೊಂಡಿದ್ದಾರೆ ಕೆಲವರು. ಹೀಗೆ ನಾವು ಯಾವುದಕ್ಕೆ ನಾವು ಗುರುತಿಸ್ಕೊಳ್ತೀವೋ ಅದು ನಮಗೆ ಆ ಪ್ರಪಂಚ, ಆ ಅರ್ಥ ಅದು ನಮಗೆ ಕಾಣಿಸುತ್ತೆ. ದೇಹಕ್ಕೆ ಗುರುತಿಸ್ಕೊಂಡ್ರೆ ಎಲ್ಲ ಮೆಟೀರಿಯಲ್ ಕಾಣುತ್ತೆ, ಮನಸ್ಸಿಗೆ ಗುರುತಿಸ್ಕೊಂಡ್ರೆ ಎಲ್ಲ ಕಡೆ ಭಾವನೆಗಳು, ಭಾವೋದ್ವೇಗ. ನೀವು ಬುದ್ಧಿಗೆ ಉಪಯೋಗಿಸ್ಕೊಂಡ್ರೆ ಚಿಂತನೆ, ಆಲೋಚನೆ, ತರ್ಕ, ಡಿಸ್ಕಷನ್ ಎಲ್ಲ ಶುರು ಆಗುತ್ತೆ, ಅನಾಲಿಸಿಸ್. ಹಾಗೆ ನಾವು ನಮ್ಮ ಅಹಂಕಾರಕ್ಕೆ ಗುರುತಿಸ್ಕೊಂಡ್ರೆ ಗೋಡೆಗಳು ಬರ್ತಾ ಇರುತ್ತೆ, ನಮ್ಮದು ಒಂದು ಲೋಕ ಆಗೋಗುತ್ತೆ. ಹಾಗೆ ಕಾನ್ಷಿಯಸ್ ಗುರುತಿಸ್ಕೊಂಡ್ರೆ ನೀವೆಲ್ಲರನ್ನೂ ಸೇರಿಸ್ಕೊಳ್ತೀರಾ. ಹೀಗೆ ನೋಡಿದಾಗ ಎಷ್ಟೋ ಹಿಂದೆ ನಾನು ಗಮನಿಸಿ ನೋಡ್ತೀನಿ, ಇವಾಗ ಗೌತಮ ಬುದ್ಧ, ಅವನನ್ನು ಜನ ಒಂದು ಕಾಲದಲ್ಲಿ ಎಷ್ಟು ಮೆಟೀರಿಯಲಿಸ್ಟಿಕ್ ಆಗಿ ನೋಡ್ತಾ ಇದ್ರು ಜನಗಳನ್ನ ಅನ್ನೋಕ್ಕೆ, ಎಷ್ಟು ಅಪ್ರಿಷಿಯೇಟ್ ಮಾಡಿದ್ದಾರೆ. ಯಾಕೆ? ಒಂದೇ ಒಂದು ಉದ್ದೇಶ, ಅವನು ರಾಜನಾಗಬಹುದು ಆಗಿತ್ತು, ಅವನಲ್ಲಿ ಆ ಕಿಂಗ್ಡಮ್ ಇತ್ತು, ಹಣ ಇತ್ತು, ಎಷ್ಟು ವಿಜೃಂಭಿಸ್ಬೋದಾಗಿತ್ತು ಅಂಥವನು ಎಲ್ಲ ಬಿಟ್ಟು ಕಾಡ್ಬೋದಾ, ಅದರಿಂದ ಹಿ ಈಸ್ ಗ್ರೇಟ್ ಅಂತ. ಅವರು ನೋಡೋದು ಗ್ರೇಟ್ನೆಸ್ನ, ಅವನೆಲ್ಲ ಇದ್ದಿದ್ದನ್ನೆಲ್ಲ ಬಿಟ್ಟು ಹೋದ ಅಂತ. ಆದರೆ ಕಬೀರ್ ಇರ್ಬೋದು, ಅಥವಾ ಕಾಳಿದಾಸ ಇರ್ಬೋದು, ಕುರುಬನಾಗಿ ಹುಟ್ಟಿದ ಕಾಳಿದಾಸ ಇರ್ಬೋದು, ಕಾರ್ಪೆಂಟರ್ ಮಗ ಹುಟ್ಟಿದ ಜೀಸಸ್ ಇರ್ಬೋದು, ಯಾರೂ ಅಪ್ರಿಷಿಯೇಟ್ ಮಾಡಲಿಲ್ಲ. ಏನೋ ಅವ್ರಿಗೆ ಅನಿವಾರ್ಯ ಇತ್ತೇನೋ, ಸನ್ಯಾಸಿ ಆಗಿದ್ದಾರೆ, ಬಡವ, ಅದಕ್ಕೆ ಭಿಕ್ಷೆಗೆ ಹೋದ. ಈ ರೀತಿ ಜನ ನೋಡುವಾಗ ನಾವು ಅಂದ್ಕೊಳ್ಬೇಕು, ಯಾವ ವಿಸ್ಡಮ್
ನಮಗೆ ಬೇಕೋ ಅದು ಅಕಾಡೆಮಿಕ್ ಎಜುಕೇಷನ್ ಆಗಲಿ, ಪುಸ್ತಕದ ಜ್ಞಾನ ಆಗಲಿ ಅದು ಕೊಡೋದಿಲ್ಲ. ನಮ್ಮ ಲೈಫ್ನ ನೋಡುವ ದೃಷ್ಟಿಕೋನ ಶಾರ್ಪಾಗಿ, ಅರಿವಲ್ಲಿ ನಾವು ಸೂಕ್ಷ್ಮವಾಗಿ, ತೀಕ್ಷ್ಣವಾಗಿ ಬೆಳೆಸ್ಕೊಳ್ತಾ ಹೋದ್ರೇ ಜೀವನದ ಒಂದು ನಿಜವಾದ ರೂಪ ಕಾಣಿಸೋದು. ಅದಕ್ಕೆ ಹೇಳೋದು, ಬರೀ ರಿಚುವಲ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಇದ್ದರೆ ಆ ವಿಸ್ಡಮ್ ಬರೋದಿಲ್ಲ. ಅದಕ್ಕೆ ಬೇರೆ ರೀತಿ ವಿಸ್ಡಮ್ಮೇ ಬೇಕು. ನೋಡಿ, ಇವಾಗ ಜನ ಇನ್ ದ ನೇಮ್ ಆಫ್ ಧರ್ಮದ ಹೆಸರಿನಲ್ಲಿ ಧರ್ಮ ಹೇಳಿದೆ, ಭಗವದ್ಗೀತೆನಲ್ಲೂ ಇದೆ, ನೀನು ಅಮರ, ನೀನು ಸಾಯೋದಿಲ್ಲ, ಬಾಡಿ ಮಾತ್ರ ಸಾಯೋದು. ಇಷ್ಟನ್ನು ಮಾತ್ರ ಆರಿಸ್ಕೊಂಡ್ಬಿಡ್ತಾರೆ, ತಮಗೆ ಬೇಕಾದನ್ನು ಮಾತ್ರ ಯಾವ ರೀತಿ ಆರಿಸ್ಕೊಳ್ತಾರೆ ಅಂತ. ನನಗೇನು ಸಾವಿಲ್ಲ, ನಾನು ಇರ್ತೀನಿ, ನನ್ನ ದೇಹ ತಾನೇ ಹೋಗೋದು, ಅದರಿಂದ ನಾನು ಅಮರ. ಇದು ಬೇಕಾದಾಗ ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ, ಬನ್ನಿ ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಯೋಗ ಮಾಡಿ, ಎಲ್ಲ ಧ್ಯಾನ ಮಾಡೋಣ ಹೇಳಿದ್ರೆ, ಅಯ್ಯೋ ನಮಗೆ ಪುರ್ಸೊತ್ತಿಲ್ಲ, ಈಗ ನಾವು ಬರ್ತೀವಿ, ಈ ವಯಸ್ಸು ಬೇಡ, ಇನ್ನೊಂದು ಸ್ವಲ್ಪ ಆಗಲಿ, ಮಕ್ಕಳು ಮದುವೆ ಎಲ್ಲ ಆದಮೇಲೆ 50-60 ವರ್ಷಕ್ಕೆ ಬರ್ತೀವಿ, ನಮ್ಗೆ ಈಗಲೂ ಇನ್ನೂ ಚಿಕ್ಕ ವಯಸ್ಸು ಯಾಕೆ, ಆಯಿತು ಮತ್ತೆ 60 ವರ್ಷಕ್ಕೆ ಕೇಳಿ, ನಾವು ಮೊಮ್ಮಕ್ಕಳದು ಎಲ್ಲ ಮುಗಿದ ಮೇಲೆ ಮಕ್ಕಳು ಬಾಣಂತನ ಇದು ಆಮೇಲೆ ಬರ್ತೀವಿ. 70 ಆದಮೇಲೆ ಅಯ್ಯೋ ನಮ್ಗೆ ವಯಸ್ಸಾಗೋಗಿದೆ, ಇವಾಗೆಲ್ಲ ಯಾಕೆ, ಅದೆಲ್ಲ ನಮ್ಗೆ ಆಗಲ್ಲ ಮಾಡೋಕ್ಕೆ. ಅದೇ ಬಾಯೇ ಹೇಳುತ್ತೆ, ಆಗಲ್ಲ ನಮಗೆಲ್ಲ ಮಾಡೋಕ್ಕೆ, ಮುಂದಿನ ಜನ್ಮಕ್ಕೆ ಮಾಡ್ತೀವಿ. ಹೇಗಿದ್ರೂ ಮುಂದಿನ ಜನ್ಮ ಇದೆಯಲ್ಲ. ಅಂದರೆ ಪೋಸ್ಟ್ಪೋನ್ ಮಾಡೋದು. ಇನ್ ದ ನೇಮ್ ಆಫ್ ಧರ್ಮ ಯು ಪೋಸ್ಟ್ಪೋನ್ ಯುವರ್ ಗ್ರೋತ್, ಯು ಪೋಸ್ಟ್ಪೋನ್ ಯುವರ್ ಟ್ರಾನ್ಸ್ಫರ್ಮೇಷನ್. ಯು ಆರ್ ಗೋಯಿಂಗ್ ಎಗೇನ್ಸ್ಟ್ ಎಕ್ಸಿಸ್ಟೆನ್ಸ್. ದಿಸ್ ಇಸ್ ಅ ಸಿನ್. ಇದು ಒರಿಜಿನಲ್ ಸಿನ್ ಅಂತ ನಾನು ಹೇಳೋದು. ಪೋಸ್ಟ್ಪೋನ್ ಮಾಡ್ತಾ ಇರೋದು. ಯಾಕೆ, ಯಾವುದೋ ಒಂದು ತೊಗೊಂಡ್ಬಿಟ್ಟು ನಾವು ಅಮರರು, ಮತ್ತೆ ಬರ್ತೀವಿ. ಎಷ್ಟು ಸತಿ ಬರ್ತೀರಾ? ಇದನ್ನು ನಾನು ಕೇಳೋದು. ಇಷ್ಟು ಜಾಸ್ತಿ ಮಾತಾಡಿದ್ರೆ ಕೆಲವ್ರು ಹೇಳ್ತಾರೆ, ಅಯ್ಯೋ ದೇವ್ರು ಕಂಡುಬಿಟ್ಟಿಲ್ಲ, ದೇವ್ರು ನೋಡ್ಕೊಂಡಿಲ್ಲ, ದೇವರು ಮನಸ್ಸಿಗೆ ಬಂದಿಲ್ಲ ಅದಕ್ಕೆ ಅಂತ. ನಾವು ಮತ್ತೆ ಪ್ರಶ್ನೆ ಕೇಳಿದ, ನೀವೇ ಕರ್ಸ್ಕೊಂಡಿಲ್ಲ ನನ್ನೇ ಅಂದ್ಬಿಡ್ತಾರೆ. ಅಂದರೆ ನಾವು ಯಾವ್ಯಾವ ಥರ ಬಳಸ್ಕೊಂಡ್ಬಿಡ್ತೀವಿ ಧರ್ಮದ ಹೆಸರಿನಲ್ಲಿ, ನಾವು ನಮ್ಗೆ ಹೆಂಗೆ ಬೇಕೋ ಆ ರೀತಿ ತಿರುಗಿಸ್ಕೊಂಡ್ಬಿಟ್ರೆ ಆಗ ಸತ್ಯ ಮರೆಯಾಗೋಗುತ್ತೆ. ಅಂಥವ್ರಿಗೆ ಸತ್ಯ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಅದೇ ಹೇಳೋದು, ದೇವರು ಅಂದಾಗ ಕಲ್ಲಲ್ಲಿ ತಂದು ಕೆತ್ತಿಸಿ ದೇವ್ರನ್ನ ಇಟ್ಟಿದ್ದು ನಾವೇ. ನಮಗೆ ಗೊತ್ತಿದ್ದು ಕಲ್ಲು ಇದೇನು ಕೊಡುತ್ತೆ, ಇದ್ರ ಹತ್ರ ಏನು ಮಾತಿದೆ ಅಂದ್ಕೊಳ್ಬಹುದು. ಆದರೆ ನೀನು ಯಾವ ಸ್ಥಿತಿಯಲ್ಲಿ ಅದಕ್ಕೆ ಪ್ರತಿಷ್ಠಾಪನೆ ಮಾಡಿ, ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ನಿನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು, ನಿನ್ನ ಒಂದು ಎಕ್ಸ್ಪ್ಲೋರೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ಇಫ್ ಯು ಗೋ ಟು ದ್ಯಾಟ್ ಗಾಡ್, ಅಲ್ಲಿ ನೀನು ಇಫ್ ಯು ಪೋರ್ ಯುವರ್ ಎನರ್ಜಿ, ಯು ಕ್ಯಾನ್ ಮ್ಯಾನಿಫೆಸ್ಟ್ ಗಾಡ್. ನಿನ್ನಲ್ಲೇ ಆಗಬೇಕದು. ಆ ಕಲ್ಲು ದೇವರಾಗಬೇಕಾದ್ರೆ ಕಲ್ಲಲ್ಲಿ ದೇವರು ಬರಲ್ಲ. ಎಲ್ಲ ಕಡೆ ದೇವರು ನೋಡೋದು ನೀನು ಪ್ರೀತಿಯನ್ನು ಎಲ್ಲೆಲ್ಲಿ ಹಾಕ್ತೀಯ ಅಲ್ಲಲ್ಲಿ ಪರಮಾತ್ಮ ತಾನು ಕಾಣಿಸ್ಕೊಳ್ತಾರೆ ಅಂತ. ಭಯದಲ್ಲಿ ಭಯದಲ್ಲಿ ನಾವು ದೇವ್ರನ್ನ ಇನ್ವೆಂಟ್ ಮಾಡಿದ್ರೆ ದಟ್ ಈಸ್ ಫಾಲ್ಸ್ ಗಾಡ್. ಇನ್ವೆಂಟಿಂಗ್ ಗಾಡ್ ಈಸ್ ಎ ಫಾಲ್ಸ್ ಗಾಡ್. ಡಿಸ್ಕವರಿಂಗ್ ಗಾಡ್, ಎಕ್ಸ್ಪ್ಲೋರಿಂಗ್ ಗಾಡ್, ಗಾಡ್ಲಿನೆಸ್ ಅಂತ ಹೇಳಬೇಕು. ಆ ದೇವರ ಗುಣಗಳನ್ನು ನಿನ್ನಲ್ಲಿ ಕೂಡಿಸ್ಕೊಂಡಾಗ ಆಗ ಅದ್ಭುತವಾದ ಅನುಭವಗಳು ನಮಗೆ ಆಗುತ್ತೆ. ಅದು ಬೇಕಾಗಿರೋದು. ನೋಡಿ, ಈಗ ಉದಾಹರಣೆಗೆ ನಾ ಹೇಳೋದು ಹಳತನ್ನು ಬಿಟ್ಟರೆ ಮಾತ್ರ ಹೊಸದು ಬರೋದು. ಹಳತು ಸತ್ತಾಗಲೇ ಹೊಸದು ಬರೋಕ್ಕೆ ಸಾಧ್ಯ. ನಮ್ಮ ಮನಸ್ಸು ಎಷ್ಟು ಹಳೆಯದು ನಮ್ಮ ಮನಸ್ಸು, ಪ್ರಾಚೀನ. ಅದಕ್ಕೆ ಹೊಸದು ಬೇಕಾಗಲ್ಲ, ಹೊಸದು ಬೇಡ. ಅದಕ್ಕೆ ಹೊಸದು ಭಯ. ಅದಕ್ಕೆ ನೀವು ನೋಡಿ, ಇವಾಗ ಜೀವನದಲ್ಲಿ ಮನಸ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ನೀವು ನಿಂತ ಜಾಗದಲ್ಲೇ ನಿಂತಿರ್ತೀರ. ಅದೇ ನೀವು ಜೀವನನ ಆಯ್ಕೆ ಮಾಡಿಕೊಂಡ್ರೆ ಈ ಕ್ಷಣದಲ್ಲಿ ಅದ್ಭುತವಾಗಿರುತ್ತೆ. ಯಾಕೆಂದರೆ ಹೊಸತು, ಇದು ತಾಜಾ, ಇದು ಹೊಸತು. ಯಾಕೆ ಅಂದರೆ ಹೊಸದು ಎಲ್ಲಿಂದ ಬಂದಿದೆ? ಶೂನ್ಯದಿಂದ, ನಥಿಂಗ್ನೆಸ್, ಸೊನ್ನೆಯಿಂದ ಬಂದಿದೆ. ಅಟ್ಟರ್ಲಿ ನ್ಯೂ, ಈ ಕ್ಷಣದಿಂದ ಹೊಮ್ಮಿದೆ, ಈ ಕ್ಷಣದಿಂದ ಬಂದಿದೆ. ಇದು ಯಾವಾಗಲೂ ಹೊಸದು, ಪ್ರತಿ ಕ್ಷಣವೂ ಹೊಸದು. ಇದು ಸತ್ಯ. ಇಲ್ಲದೆ ಇದ್ದರೆ ನಾವು ಮನಸ್ಸಿನಲ್ಲೇ ಸಿಕ್ಕಾಕೊಂಡಿದ್ರೆ ಮನಸ್ಸು ಬೇಕಾದರೆ ಅದನ್ನು ಟ್ರಾನ್ಸ್ಪರೆಂಟ್ ಮಾಡ್ಬೋದು, ಹೊಸದನ್ನು ಅದು ಹೊಸದ ಥರ ತೋರಿಸ್ಬೋದು, ಹಳೆಯದನ್ನು ಚೇಂಜ್ ಮಾಡ್ಬೋದು, ಬದಲಾಯಿಸ್ಬೋದು, ಅಥವಾ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಬೋದು, ಅದನ್ನು ಬದಲಾಯಿಸಿ ಸ್ವಲ್ಪ ಹೊಸದ ಥರ ಮಾಡ್ಬೋದೇ ಹೊರತು ಹಳೇದೇ ಹೊಸದೇನೆ. ನಾವು ಗಮನಿಸಬೇಕು, ಪ್ರತಿಯೊಂದು ಜೀವನದಲ್ಲಿ ಗಮನಿಸಬೇಕು ಏನು ಮಾಡ್ತಿದ್ದೀವಿ ಅಂತ. ನಾವು ಪ್ರತಿಯೊಂದನ್ನು ಕೂಡ ಅನಲಿಟಿಕಲ್ ಮೈಂಡಿಂದ ನೋಡಿದ್ರೆ ಒಂದು ಹೂವನ್ನು ಕೂಡ ಎಂಜಾಯ್ ಮಾಡೋಕ್ಕಾಗಲ್ಲ.
ನಾವು ಅದರ ಕೆಮಿಸ್ಟ್ರಿ ನೋಡ್ತಾ, ಅದರ ರಾಸಾಯನ ನೋಡಿದ್ರೆ ಅದೇನು ಸಿಗುತ್ತೆ? ಇವಾಗ ಅರಳಿದ ಹೂವು ತಾಜಾ ಇದೆ, ಈಗ ಅನುಭವಿಸ್ಬೇಕು. ಜೀವನ ಕೂಡ ಹಾಗೇನೇನೆ, ಜೀವನನ ಅರಳಬೇಕು, ಪ್ರೇಮ ಅರಳಬೇಕು. ಪ್ರೇಮದಿಂದ, ಪ್ರೇಮಕ್ಕೋಸ್ಕರ, ಪ್ರೇಮವಾಗಿ ಅರಳಿದಾಗ ಅಲ್ಲಿ ಪರಮಾತ್ಮ ಕಾಣಿಸೋಕ್ಕೆ ಸಾಧ್ಯ. ಹಾಗೆ ಕಾಣಬೇಕು. ಇವಾಗ ನಮ್ಮಲ್ಲೇ ನೋಡ್ಕೊಳ್ಳೋಣ. ಈಗ ಮನುಷ್ಯ ಆದಮೇಲೆ ಮುಂದೇನು? ಇವಾಗ ನಾವೇ ನೋಡ್ತಾ ಇದ್ದೀವಿ ವಿಕಾಸನ, ಮೊದಲಿಂದನೂ ನೋಡ್ಕೊಂಬರ್ತಾ ಇದ್ದೀವಿ. ಅಮೀಬಾಯಿಂದ ಮನುಷ್ಯ ಹೇಗಾದ ಅಂತ ನೋಡಿದಾಗ ಇಟ್ಸ್ ಎನ್ ಎವಲ್ಯೂಷನ್. ಒಂದೊಂದು ಕಲ್ಪ ಕಾಲ ತೊಗೊಂಡಿದ್ದೀವಿ. ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಬರೋಕ್ಕೆ ಬಹಳ ದೊಡ್ಡ ಪ್ರಯಾಣ ಬಂದಿದ್ದೀವಿ. ಒಂದು ಗಿಡ ಮರದಿಂದ ಪ್ರಾಣಿ ಆಗೋಕ್ಕೆ ಒಂದು ಕಲ್ಪಕಾಲ 442 crores of years. ಆ ಥರ ಇಷ್ಟು ಜನ್ಮ ಬಂದು ಮನುಷ್ಯನ ಜನ್ಮಕ್ಕೆ ಬಂದಮೇಲೆ ಇದು ಯಾಕೆ ನಿಂತೋಗಿದೆ? ಹಿಂಡರ್ಡ್ ಗ್ರೋತ್ ಯಾಕೆ? ಮುಂದೆ ಏನು ಮಾಡಬೇಕು? ಮುಂದೆ ಏನಿಲ್ಲ. ಈಗ ಮನುಷ್ಯನಿಗೆ ಎಲ್ಲ ಸಾಮಗ್ರಿಗಳು ಇದೆ. ಇನ್ವಲ್ಯೂಷನ್, ಇಲ್ಲಿವರೆಗೂ ಎವಲ್ಯೂಷನ್ ಆಯಿತು. ಇನ್ವಲ್ಯೂಷನ್ ಅಂದರೆ ಸೃಷ್ಟಿ ಸ್ಥಿತಿ ಲಯ ಆದಮೇಲೆ ತಿರೋಧಾನ ಅಂತಾರೆ. ತಿರೋಧಾನ ಅಂದರೆ ಅದು ಲಯ. ಈಗ ಇದುವರೆಗೂ ಸೃಷ್ಟಿ ಆಯಿತು, ಲಯ ಅಂದರೆ ಮತ್ತೆ ಫೋಲ್ಡಿಂಗ್ ಸ್ಟಾರ್ಟ್ ಆಗಬೇಕು. ಒಳಗಡೆ ನೀವು ವಾಪಸ್ಸು ಪುನಃ ನಿಮ್ಮ ಸ್ವರೂಪಕ್ಕೆ ಹೋಗಬೇಕು. ಅದು ದೇವರಾಗೋದು ಅಂತ ಹೇಳ್ತಾರೆ. ಆ ಇನ್ವಲ್ಯೂಷನ್ ಥಿಯರಿ ಅಂತ ಹೇಳ್ತಾರೆ. ಆ ಇನ್ವಲ್ಯೂಷನ್ಗೆ ಬೇಕಾಗಿರೋದು ಎವಲ್ಯೂಷನ್ ಅಲ್ಲ. ನೀವು ಗಮನಿಸಬೇಕು, ಎವಲ್ಯೂಷನ್ನು ಎಷ್ಟು ಲಾಜಿಕಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಬಂದಿದ್ದೀವಿ. ಇವಾಗ ನಮ್ಮಲ್ಲಿ ಆಗಬೇಕಾಗಿರೋದು ಒಂದು ದೊಡ್ಡ ರೆವಲ್ಯೂಷನರಿ ಚೇಂಜ್, ಇನ್ವಲ್ಯೂಷನ್, ಇನ್ನರ್ ಚೇಂಜ್, ವರ್ಟಿಕಲ್ ಚೇಂಜ್ ನಮ್ಮಲ್ಲಿ ಬೆಳಿಬೇಕು. ಅಂದರೆ ಈಗ ಸುಮ್ಮನೆ ಫ್ಲ್ಯಾಟ್ ಆಗಲ್ಲ. ಅದಕ್ಕೆ ಹೇಳಿದ್ರು ಎವಲ್ಯೂಷನ್ ಅಂದರೆ ಎಷ್ಟು ಲಾಜಿಕಲ್ ಇದೆಯೋ ಅಷ್ಟು ರ್ಯಾಷನಲ್ ಅದು. ನಾವು ಮುಂದೆ ಈ ನಮ್ಮ ನಿಜವಾದ ವಿಕಾಸ ಏನು ಅಂದರೆ ಇರ್ರ್ಯಾಷನಲ್. ಮುಂದಿನ ವಿಕಾಸ ಇಲ್ಲಾಜಿಕಲ್. ಮುಂದಿನ ವಿಕಾಸ ಸೆನ್ಸಿಬಲ್ ಅಲ್ಲ, ಅದಕ್ಕೆ ನಾನ್ ಸೆನ್ಸ್ ಅಂತಾರೆ. ಇದು ಇಂದ್ರಿಯಕ್ಕೆ ಮೀರಿದ್ದು, ಬಿಯಾಂಡ್ ಲಾಜಿಕ್, ಬಿಯಾಂಡ್ ರ್ಯಾಷನಾಲಿಟಿ, ಬಿಯಾಂಡ್ ಎಲ್ಲಕ್ಕೂ ಅತೀತವಾದದ್ದು. ಇದು ಮೆಕ್ಯಾನಿಕಲ್ ಪ್ರಾಸೆಸ್ ಅಲ್ವೇ ಅಲ್ಲ, ಸ್ಪಾಂಟೇನಿಯಸ್ ಪ್ರಾಸೆಸ್. ಇಲ್ಲಿ ಇದುವರೆಗೂ ದೇವರು ಪ್ರಕೃತಿ ಡಿಸೈಡ್ ಮಾಡಿಕೊಂಡು ಬಂದಿದ್ದು. ಈಗ ನೀನು ಡಿಸೈಡ್ ಮಾಡಬೇಕು, ಏನು ಜಂಪ್ ತಗೊಳ್ಳೋದಾ ನಾನು? ಮೆಕ್ಯಾನಿಕಲ್ ಆಗಿ ಬಂದು ಹೋಗಿ ಮಾಡ್ತಾ ಇರೋ ಆ ಸೈಕಲ್ನ, ಆ ವ್ಯೂಹದಿಂದ ಹೊರಗೆ ಬರೋದಾ? ಈಗ ನೀನು ಡಿಸೈಡ್ ಮಾಡಬೇಕು ಜಂಪ್ ತೊಗೊಳಕ್ಕೆ, ದೇವರ ಆಗೋದಾ? ಈಗ ನೀನು ಡಿಸೈಡ್ ಮಾಡಬೇಕು. ಇದು ನಿನ್ನ ಡಿಸಿಷನ್ ಮೇಲಿದೆ. ಎವಲ್ಯೂಷನ್ ಯು ಕ್ಯಾನ್ ಪ್ರಿಡಿಕ್ಟ್, ಹಿಯರ್ ಯು ಕಾಂಟ್ ಪ್ರಿಡಿಕ್ಟ್. ನೆಕ್ಸ್ಟ್ ಸ್ಟೆಪ್ಪನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಇದು ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ಇದು ಹಾರಿಜಾಂಟಲ್ ಲೈನಲ್ಲಿ ನಾವು ಹೋಗೋದಿಲ್ಲ. ಇದು ಒಂದೇ ದಿಕ್ಕಲ್ಲಿ ಹೋಗಲ್ಲ. ಇದಕ್ಕೆ ಬೇಕಾದಷ್ಟು ಡೈಮೆನ್ಷನ್ ಇದೆ. ನಾವು ಮುಂದೆ ಇವಾಗ ಒಳಗೆ ಹೋಗ್ತಾ ಇಟ್ ಈಸ್ ಮಲ್ಟಿಪಲ್ ಡೈಮೆನ್ಷನ್ ಟ್ರೂತ್ ಅನ್ನೋದು. ಒಳಗೆ ಹೋಗ್ತಾ ಮಲ್ಟಿಪಲ್ ಡೈರೆಕ್ಷನ್ ಇದೆ ಟ್ರೂತ್ ಅಂದರೆ. ಮಲ್ಟಿಪಲ್ ವಿಚಾರ ಬೇಕಾದಷ್ಟು ತಿಳ್ಕೊಳ್ಳೋದಿದೆ. ಸತ್ಯ ಅಂದರೆ ನಮ್ಮ ಬಗ್ಗೆ ನಮಗೆ ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಅದರಿಂದ ಇದು ಸಂಪೂರ್ಣವಾಗಿ ಹಾರಿಜಾಂಟಲ್ ಅಲ್ವೇ ಅಲ್ಲ, ಇದು ವರ್ಟಿಕಲ್. ಇದು ಆಳಕ್ಕೆ ಎತ್ತರಕ್ಕೆ ಬೆಳೆಯುವಂಥದ್ದು. ಇದು ಸಂಪೂರ್ಣವಾಗಿ ಒಂದು ರೆವಲ್ಯೂಷನ್ ನಮ್ಮಲ್ಲಿ ಆಗಬೇಕು. ಈ ಸತ್ಯದ ಶೋಧನೆ ಅನ್ನೋದು ಬಹಳ ಬಹಳ ಅಡ್ವೆಂಚರಸ್. ಲೈಫ್ ಈಸ್ ಆನ್ ಗೋಯಿಂಗ್ ಜರ್ನಿ ಇಂಟು ಅಡ್ವೆಂಚರ್. ಇದು ಸತತವಾದ ಪ್ರಯಾಣ ಕಾಣದ ಊರಿಗೆ. ನಾಳೆ ಮುಂದುವರಿಸ್ತೀನಿ.